ಇನ್ನು ಕೋಗಿಲು ಬಡಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಳೆ ನಿಂತರೂ ಕೂಡ ಮಳೆ ಹನಿ ನಿಲ್ಲಲ್ಲ ಅನ್ನೋ ರೀತಿಯಾಗಿ ನಿಂತಿಲ್ಲ ಅನ್ನೋ ರೀತಿಯಾಗಿ ಸದ್ಯಕ್ಕೆ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ. ಅವರಿಗೆ ಬದಲಿ ನಿವೇಶನವನ್ನು ಕೊಡುವಂಥ ಪ್ರಕ್ರಿಯೆ ಕೂಡ ಅಂದ್ಕೊಂಡ ಹಾಗೆ ಸಾಗ್ತಾ ಇಲ್ಲ. ಹಾಗಾದ್ರೆ ಈ ಕೋಗಿಲು ಬಡಾವಣೆ ವಿಚಾರವಾಗಿ ಸದ್ಯಕ್ಕೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ವರ್ಷದಿಂದ ಇದ್ದೀರಿ ಸರ್. ನಾವು ಇಲ್ಲೇ ವಾಸ ಇರೋದು, ನಮ್ಮ ಮಕ್ಕಳು ನಾವು ಎಲ್ಲ ಇಲ್ಲೇ ಜೀವನ ಮಾಡಿರೋದು. ಇವಾಗ ನಮಗೆ ನೋಡಿದ್ರೆ ಈ ತರ ಮಾಡ್ಬಿಟ್ಟಿದ್ದಾರೆ. ವಾಸ ಮಾಡ್ಕೊಂಡು ಚೆನ್ನಾಗಿ ಬಂದ್ರು, ಸಡನ್ ಆಗಿ ನೋಟಿಸ್ ಏನು ಕೊಟ್ಟಿಲ್ಲ, ಸಡನ್ ಆಗಿ ಬಂದ್ರು, ಹೊಡ್ಬಿಟ್ರು. ಕೋಗಿಲು ಲೇಔಟ್ ಅಕ್ರಮ ಮನೆಗಳ ನೆಲಸಮವಾಗಿ 16 ದಿನ ಕಳೆದಿದೆ. ಜಿಬಿಎ ಹಾಗೂ ಸರ್ಕಾರ ರಾಜೀವ್ ಗಾಂಧಿ ವಸತಿ ನಿಗಮದಡಿ ಮನೆ ಹಂಚಿಕೆ ಭರವಸೆ ನೀಡಿತ್ತು. ಆದರೆ ಬೀದಿಗೆ ಬಿದ್ದಿರುವ ನಿರಾಶ್ರಿತರಿಗೆ ಇನ್ನೂ ಸೋರಿಲ್ಲ. ಮನೆಗಳನ್ನ ಒಡೆದಿರುವ ಜಾಗದಲ್ಲೇ ಇನ್ನೂ ಚಳಿ ಬಿಸಿಲಲ್ಲೇ ಮಕ್ಕಳು, ಮಹಿಳೆಯರು, ವೃದ್ಧರು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಇದೇ ಕೋಗಿಲು ಲೇಔಟ್ನಲ್ಲಿ TV9 ರಿಯಾಲಿಟಿ ಚೆಕ್ ನಡೆಸಿದೆ. ಇಲ್ಲಿನ ನಿರಾಶ್ರಿತರದ್ದು ಒಬ್ಬೊಬ್ಬರದ್ದು ಒಂದೊಂದು ರೀತಿ ಕತೆ. ಹಲವು ವರ್ಷಗಳಿಂದ ಇಲ್ಲಿ ನೆಲೆಸಿರೋದಕ್ಕೆ ತಮ್ಮ ಬಳಿಯ ಎಲ್ಲಾ ದಾಖಲೆಗಳನ್ನ ತೋರಿಸ್ತಾ ಇದ್ದಾರೆ. TV9 ಕೂಡ ಗ್ರೌಂಡ್ ರಿಪೋರ್ಟ್ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಇಲ್ಲಿನ ನಿವಾಸಿಗಳ ಹತ್ರ ಏನೇನೆಲ್ಲ ದಾಖಲೆಗಳಿದೆ, ಆ ದಾಖಲೆಗಳಲ್ಲಿ ಇರುವಂತಹ ವಿಳಾಸ ಏನು, ಇವರು ಎಲ್ಲಿ ವಾಸವಾಗಿದ್ರು, ಇಲ್ಲಿ ಎಷ್ಟು ವರ್ಷದಿಂದ ವಾಸವಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಸದ್ಯ ನಾನೀಗ ಇಲ್ಲಿನ ನಿವಾಸಿ ಮುಬೀನಾ ಅವರಿಂದ ಪಡ್ಕೊಳ್ತಾ ಹೋಗ್ತೀನಿ. ಮುಬೀನಾ ಅವರೇ, ತಾವು ಎಷ್ಟು ವರ್ಷದಿಂದ ಇಲ್ಲಿ, ಅಂದ್ರೆ ಈ ಕೋಗಿಲು ಲೇಔಟಲ್ಲಿ ಎಷ್ಟು ವರ್ಷದಿಂದ ವಾಸವಾಗಿದ್ದೀರಾ? 28 ವರ್ಷದಿಂದ ಇದ್ದೀರಿ ಸರ್. ನಾವು ಇಲ್ಲೇ ವಾಸ ಇರೋದು, ನಮ್ಮ ಮಕ್ಕಳು ನಾವು ಎಲ್ಲ ಇಲ್ಲೇ ಜೀವನ ಮಾಡಿರೋದು. ಇವಾಗ ನಮಗೆ ನೋಡಿದ್ರೆ ಈ ತರ ಮಾಡ್ಬಿಟ್ಟಿದ್ದಾರೆ ಅವರು. ಆರಿಫ್ ಪಾಷಾ ಅವರೇ, ತಾವು ಎಷ್ಟು ವರ್ಷ ಆಯಿತು ಇಲ್ಲಿಗೆ ಬಂದು, ಎಷ್ಟು ವರ್ಷದಿಂದ ಇಲ್ಲಿ ವಾಸವಾಗಿದ್ದೀರಾ? ಸರ್, ಇಲ್ಲಿತ್ತು ಮನೆ ಫಸ್ಟು, ಆ ಸೈಡು ಎಲ್ಲ ಮಣ್ಣು ಮಾಡ್ಕೊಂಡು ಎಲ್ಲ ಕೆಲಸ ಮಾಡಿಬಿಟ್ಟು ಇಲ್ಲಿ ಮಾಸ 2 ವರ್ಷ ಆಯಿತು ಇಲ್ಲಿ ಬಂದು. ಈ ಸೈಡು ಕರೆಕ್ಟಾಗಿ ಇಲ್ಲಿ ಬಂದು 2 ವರ್ಷ ಆಯಿತು. ಆ ಸೈಡ್ ಇತ್ತು, ನಾವು ಬಾಡಿಗೆ ಇತ್ತು, ಎಲ್ಲ ಮಣ್ಣು ಹಾಕೊಂಡು ಹಂಗೆ ಮನೆ ಕಟ್ಕೊಂಡು ವಾಸ ಮಾಡ್ಕೊಂಡಿತ್ತು ಚೆನ್ನಾಗಿ. ಬಂದರು, ಸಡನ್ ಆಗಿ ನೋಟಿಸ್ ಏನು ಕೊಟ್ಟಿಲ್ಲ, ಸಡನ್ ಆಗಿ ಬಂದರು, ಹೊಡ್ಬಿಟ್ರು. ಪ್ಯಾನ್ ಕಾರ್ಡು ಅಂದರೆ ತಂದೆ ತಾಯಿ ಪ್ಯಾನ್ ಕಾರ್ಡು, ವೋಟರ್ ಐ ಡಿ, ರೇಷನ್ ಕಾರ್ಡು, ಮತ್ತು ಮಕ್ಕಳ ಇನ್ಕಮ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಇಲ್ಲಿ ತೋರಿಸ್ತಾ ಇದ್ದೀನಿ ಆಧಾರ್ ಕಾರ್ಡು, ಮಕ್ಕಳ ಜನನ ಪ್ರಮಾಣ ಪತ್ರ, ಅಂದರೆ ಇಲ್ಲಿ 3 ಜನ ಏನು ಮಕ್ಕಳಿದ್ದಾರೆ, ಈ ಮಕ್ಕಳ ಬರ್ತ್ ಸರ್ಟಿಫಿಕೇಟ್ ಕೂಡ ಈಗಾಗಲೇ ಇಲ್ಲಿ ಇರುವಂಥದ್ದು. ನಾಳಿನ ಬಿಜೆಪಿ ಪ್ರತಿಭಟನೆಗೆ ನಿರ್ಬಂಧ, ಕಾಕಿ ನೋಟಿಸ್. ಕೋಗಿಲು ನಿರಾಶ್ರಿತರಿಗೆ ಮನೆ ಹಂಚಿಕೆಯನ್ನ ಬಿಜೆಪಿ ಬಲವಾಗಿ ವಿರೋಧಿಸ್ತಾ ಇದೆ. ನಾಳೆ ಫ್ರೀಡಂ ಪಾರ್ಕ್ ಬಿಟ್ರೆ ಬೇರೆಲ್ಲೂ ಪ್ರತಿಭಟಿಸಲು ಅವಕಾಶ ಇಲ್ಲ. ಜಿಬಿಎ ವ್ಯಾಪ್ತಿ ಹೊರತುಪಡಿಸಿ ಸಾತನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಗಲೂರು ಮುಖ್ಯ ರಸ್ತೆಯ ಕಂಟ್ರಿ ಕ್ಲಬ್ ಬಳಿ ಪ್ರತಿಭಟನೆಗೆ ಬಿಜೆಪಿ ನಿರ್ಧರಿಸಿತ್ತು. ಆದರೆ ಅದಕ್ಕೂ ಈಗ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಬಿಜೆಪಿ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಎಸ್ ಹರೀಶ್ಗೆ ನಿನ್ನೆ ರಾತ್ರಿಯೇ ಬಾಗಲೂರು ಠಾಣೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದು, ನಾಳೆ ಪ್ರತಿಭಟನೆ ನಡೆಸದಂತೆ ಸೂಚಿಸಿದ್ದಾರೆ. ಈ ಮಧ್ಯೆ ಇವತ್ತು ಫಕೀರ್ ಕಾಲೋನಿಯಲ್ಲಿ ಸಾಮಾಜಿಕ ಹೋರಾಟಗಾರರು, ಎನ್ಜಿಒಗಳ ಮುಖಂಡರು, ನಿರಾಶ್ರಿತರ ಸಭೆ ನಡೆಸಿದ್ರು. ಎಲ್ರಿಗೂ ಮನೆ ಕೊಡುವವರೆಗೂ ಹೋರಾಟ ನಿಲ್ಲಿಸದಿರಲು ನಿರ್ಧರಿಸಲಾಯಿತು. ಇದರಲ್ಲಿ ಮುಸ್ಲಿಮರು ಅಂತ ಮಾತಾಡ್ತಾರೆ, ಅವ್ರಿಗೆ ಯಾಕೆ ಕೊಡಬೇಕು ಅಂತ ಮಾತಾಡ್ತಾರೆ. ಇಲ್ಲಿ ಬಡವರು ಬೀದಿಗೆ ಬಿದ್ದಿರೋಂಥ ಆ ಹೆಣ್ಮಕ್ಳು ನೋಡಿ, ಆ ಚಿಕ್ಕ ಮಕ್ಕಳನ್ನ ನೋಡಿ, ಪಾಪ ಅವ್ರಿಗೆ ಜ್ವರ ಬಂದಿದೆ ಮಕ್ಕಳಿಗೆ, ಅವರಿಗೆ ಹುಷಾರ್ ತಪ್ಪಿದೆ, ಈ ಮಕ್ಕಳು ಬೀದಿನಲ್ಲಿದ್ದಾರೆ. ಆ ಥರ ಇರುವಾಗ ಅವರನ್ನ ಈ ಥರದೆಲ್ಲ ಕರೀತಾರಲ್ರಿ, ಇವ್ರು ಮನುಷ್ಯರ ಇವರು. ಕೋಗಿಲು ನಿರಾಶ್ರಿತರಿಗೆ ಸರ್ಕಾರ ಮನೆ ಹಂಚಿಕೆಗೆ ಮುಂದಾಗಿದೆ. ಈ ಮಧ್ಯೆ ರಾಜ್ಯ ಖಾಸಗಿ ಸಾರಿಗೆ ಸಂಸ್ಥೆಗಳ ಒಕ್ಕೂಟ ಬೆಂಗಳೂರಿನ ಆಟೋ, ಕ್ಯಾಬ್, ಲಾರಿ, ಬಸ್ ಚಾಲಕರಿಗೂ ಮನೆ ಕಲ್ಪಿಸಿ ಅಂತ ಸಿಎಂ ಡಿಸಿಎಂಗೆ ಮನವಿ ಮಾಡಿದೆ. ನಗರದಲ್ಲಿ 9.5 ಲಕ್ಷ ಚಾಲಕರಲ್ಲಿ 35,000 ಮಂದಿಗೆ ಸ್ವಂತ ಮನೆ ಇಲ್ಲ. ಮಾನವೀಯತೆ ದೃಷ್ಟಿಯಿಂದ ಮನೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡಲಾಗಿದೆ. ಕಿರಣ್ ಹನಿಯಡ್ಕ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.